ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ವಿಶೇಷವಾಗಿ ಸಿಂಹ ರಾಶಿಯ ಮಾಸಿಕ ಭವಿಷ್ಯ, ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಸಿಂಹ ರಾಶಿಯವ್ರಿಗೆ ಈ ಒಂದು ಮಾಸದಲ್ಲಿ ಅನಿರೀಕ್ಷಿತವಾದಂತಹ ಫಲಾನುಫಲಗಳು ಬರುವಂಥದ್ದು, ಹಬ್ಬಗಳ ಒಂದು ಆರಾಧನೆಯನ್ನು ತಾವು ಮಾಡ್ತಾ ಇರ್ತೀರಿ. ಈ ಶ್ರಾವಣ ಮಾಸದಲ್ಲಿ ಅದಾದ ನಂತರದಲ್ಲಿ ಸೆಪ್ಟೆಂಬರ್ ತಿಂಗಳಿಗೆ ತಮಗೆ ಶ್ರಾವಣ ಮಾಸದಲ್ಲಿ ತಾವು ಎಷ್ಟು ಕಷ್ಟಪಟ್ಟಿರ್ತೀರಿ ಅದರದ್ದು ಫಲ ತಮಗೆ ನೆಕ್ಸ್ಟ್ ಒಂದು ಮಾಸದಲ್ಲಿ ಸಿಗುವಂಥದ್ದು, ಅದೇ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಗುವಂಥದ್ದು. ಈ ಸೆಪ್ಟೆಂಬರ್ ತಿಂಗಳಲ್ಲಿ ತಮಗೆ ಬೆಳವಣಿಗೆಗಳು ಜಾಸ್ತಿ ಆಗುತ್ತೆ ಮತ್ತು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಸಂಕಷ್ಟಗಳು ಬರುವಂಥದ್ದು. ಆ ಕಷ್ಟಗಳಿಗೆ ಮೀರಿದಂತಹ ಒಂದು ಯೋಚನೆಯನ್ನು ಮಾಡ್ತೀರಿ. ತಮ್ಮ ಗುರುಗಳಿಂದ, ತಮ್ಮ ಹಿರಿಯರಿಂದ ಕೆಲವೊಂದು ಫಲಾನುಫಲಗಳನ್ನ ತೆಗೆದುಕೊಳ್ತೀರಿ ಮತ್ತು ಆದಷ್ಟು ಸಹಿತ ತಮ್ಮ ಜೀವನದ ಮೌಲ್ಯವನ್ನು ತಾವು ಕಾಪಾಡ್ಕೊಳ್ತೀರಿ. ಮತ್ತು ಸಿಂಹರಾಶಿಯವರು ಆದಷ್ಟು ಸಹಿತ ತಮ್ಮ ಕೆಲಸ ಕಾರ್ಯ ಬೆಳವಣಿಗೆಯಲ್ಲಿ ತಾವು ಹೆಚ್ಚಿನ ಒಂದು ಕಾರ್ಯರತರಾಗಿರ್ತೀರಿ. ಮತ್ತು ಸ್ವಲ್ಪ ಸಂಕಷ್ಟಗಳು ಬರುವಂಥದ್ದು ಕೌಟುಂಬಿಕ ಜೀವನದಲ್ಲಿ, ಯಾವುದಾದ್ರು ಒಂದು ಪಿತ್ರಾರ್ಜಿತವಾದಂತಹ ಒಂದು ಆಸ್ತಿಯ ವಿಚಾರದಲ್ಲಿ ಅಥವಾ ತಮ್ಮ ಸ್ವಂತ ಸೈಟನ್ನು ಖರೀದಿಯನ್ನು ಮಾಡುವಂಥದ್ದು, ಅಲ್ಲಿ ತಮಗೆ ಲೀಗಲ್ ಡಿಸ್ಪ್ಯೂಟ್ಸ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ತಾವು ತುಂಬಾ ಜಾಗೃತಿಯಾಗಿರಬೇಕು. ಪರಿಶೀಲನೆಯನ್ನು ಮಾಡಿ ಪೇಪರ್ ವರ್ಕ್ನ ಚೆನ್ನಾಗಿ ಮಾಡಿ ಮುಂದುವರಿಯೋದು ಅತಿ ಉತ್ತಮ ಅಂತಲೂ ಹೇಳ್ಬೋದು. ಸೈಟು ಖರೀದಿಯನ್ನು ಮಾಡಬೇಕಾದ್ರೆ ಅತಿ ಜಾಗೃತಿಯನ್ನು ವಹಿಸಲೇಬೇಕು ಸಿಂಹರಾಶಿಯವರು. ಮತ್ತು ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಲಾಭ ತಂದು ಕೊಡುತ್ತೀರಿ. ವಿಶೇಷವಾದಂಥ ಲಾಭ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ. ಮತ್ತು ಆದಷ್ಟು ಸಹಿತ ಸತಿ ಪತಿಯ ಕಲಹಗಳನ್ನು ದೂರ ಮಾಡುವಂಥದ್ದು, ಪ್ರೀತಿಯಲ್ಲಿ ನಂಬಿ ಮೋಸ ಹೋಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. ಅದ್ರ ಬಗ್ಗೆ ತಾವು ಹೆಚ್ಚಿನ ಒಂದು ಕಾಳಜಿಯನ್ನು ಕೊಡಬೇಕು ಸಿಂಹರಾಶಿಯವರು. ಮತ್ತು ತಮಗೆ ಮಾನಸಿಕವಾದಂಥ ವೇದನೆಯನ್ನು ಸಹಿತ ಅನುಭವಿಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಮತ್ತು ಯಾವುದಾದ್ರು ಕಟ್ಟಡ ನಿರ್ಮಾಣಗಳಲ್ಲಿ ಅವಘಡಗಳಾಗುವಂಥದ್ದು, ಅಪಘಾತಗಳಾಗುವಂಥದ್ದು, ಈ ಥರ ಕೆಲವೊಂದು ಸಮಸ್ಯೆಗಳು ಬರುತ್ತೆ. ಜಾಗೃತಿಯಾಗಿರಿ ಅಂತಲೂ ಹೇಳ್ತೀನಿ ಸಿಂಹರಾಶಿಯವರಿಗೆ. ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ, ಸಿಂಹರಾಶಿಯವರು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಆದಷ್ಟು ಸಹಿತ ತಮ್ಮ ಒಂದು ಕುಲದೇವರ ಆರಾಧನೆಯನ್ನು ಮಾಡುವಂಥದ್ದು, ಕುಲದೇವರಿಗೆ ಹೋಗಿ ಹಣ್ಣು ಕಾಯಿಗಳನ್ನು ಕೊಡುವಂಥದ್ದು ಅಥವಾ ಕೆಲವೊಂದು ಅರ್ಚನೆಯನ್ನು ಮಾಡುವಂಥದ್ದು ಮಾಡೋದು ತುಂಬಾ ಉತ್ತಮ. ಮತ್ತು ಹಸಿರು ಬಣ್ಣದ ಜೊತೆಗೆ ಶ್ವೇತ ಬಣ್ಣವನ್ನು ಧಾರಣೆಯನ್ನು ಮಾಡೋದ್ರಿಂದ ಅತಿ ಉತ್ತಮ ಅಂತಲೂ ಸಹಿತ ಹೇಳ್ಬೋದು. ಆದಷ್ಟು ಸಹಿತ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚು ಪ್ರಾಬಲ್ಯವನ್ನು ತೆಗೆದುಕೊಳ್ತೀರಿ. ರೈತರಿಗೆ ಲಾಭ ತಂದು ಕೊಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕವಾದಂಥ ಲಾಭ ಇದೆ, ಸ್ಪರ್ಧೆಯಲ್ಲಿ ಗೆಲ್ಲುವಂತಹ ಒಂದು ವಿಚಾರಗಳು. ಮತ್ತು ತಾವಿಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು, ವಿದ್ಯಾರ್ಥಿಗಳು ಐಡೆಂಟಿಫೈ ಆಗುವಂಥದ್ದು. ಸಿಂಹರಾಶಿಯವರು ದೇ ಆರ್ ದ ಲೀಡರ್ ಅಂತ, ದೇ ಆರ್ ದ ಡಿಸಿಷನ್ ಮೇಕರ್ ಅಂತ ಅವ್ರಿಗೆ ಒಂದು ಪ್ರಶಂಸೆಗಳು ಬರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಉತ್ತಮವಾದಂಥ ಅವಕಾಶಗಳು ಸಿಗುವಂಥದ್ದು ಸಿಂಹರಾಶಿಯವರಿಗೆ ಅಂತಲೂ ಸಹಿತ ಹೇಳ್ಬೋದು. ಮತ್ತು ವಿಶೇಷವಾಗಿ ತಾವು 7 ಅನ್ನುವಂಥ ಸಂಖ್ಯೆಯನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ಮತ್ತು ಈ ಒಂದು ಮಾಸದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ತಾವು ಕುಲದೇವತೆಯ ಆರಾಧನೆ ಮಾಡೋದು ಅತಿ ಉತ್ತಮ ಅಂತಲೂ ಹೇಳ್ಬೋದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಒಂದು ಜಾತಕವನ್ನು ಪರಿಶೀಲನೆಯನ್ನು ಮಾಡ್ಕೊಳ್ಳಿ. ನುರಿತ ಜ್ಯೋತಿಷ್ಯರಲ್ಲಿ ತಮ್ಮ ಒಂದು ಪರಿಶೀಲನೆಯನ್ನು ಮಾಡ್ಕೊಳ್ಳೋದ್ರಿಂದ ಅತಿ ಹೆಚ್ಚಾಗಿ ತಮಗೆ ಲಾಭಗಳು ತಮ್ಮ ಕಂಟಕಗಳಿದ್ದರೆ ಅದಕ್ಕೂ ಸಹಿತ ಒಂದು ಪರಿಹಾರ ಮಾರ್ಗಗಳು ಸಹಿತ ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು ಸೆಪ್ಟೆಂಬರ್ ತಿಂಗಳ ಸಿಂಹರಾಶಿಯ ಮಾಸ ಭವಿಷ್ಯ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.